ಶ್ರೀರಾಮುಲು ಹಾಗೆ ಜನಾರ್ದನ ರೆಡ್ಡಿ ಇವತ್ತು ಬಹಿರಂಗವಾಗಿ ಪತ್ರಿಕಾಗೋಷ್ಠಿ ನಡೆಸಿ ಒಬ್ಬರ ಮೇಲೆ ಒಬ್ಬರು ಕೆಸರೆರಚಾಟ ನಡೆಸಿರೋ ಸಂದರ್ಭದಲ್ಲಿ ಶ್ರೀರಾಮುಲುಗೆ ಬಿಜೆಪಿ ಹೈಕಮಾಂಡ್ ನಿಂದ ಕರೆ ಬಂದಿದೆ. ಶ್ರೀರಾಮುಲು ಅವರಿಗೆ ಕರೆ ಮಾಡಿದ್ದಾರೆ ಬಿಜೆಪಿಯ ಅಧ್ಯಕ್ಷ ಜೆಪಿ ನಡ್ಡಾ. ರಾಮುಲು ಅವರಿಗೆ ಕಾಲ್ ಮಾಡಿ ಮನವೊಲಿಕೆಗೆ ಮುಂದಾಗಿದ್ದಾರೆ ಜೆಪಿ ನಡ್ಡಾ. ದೆಹಲಿಗೆ ಬನ್ನಿ ಕೂತು ಮಾತನಾಡೋಣ ಅಂತ ಹೇಳಿ ಜೆಪಿ ನಡ್ಡಾ ತಿಳಿಸಿದ್ದಾರೆ ಎನ್ನುವ ಮಾಹಿತಿ ಇದೆ. ಕೋರ್ ಕಮಿಟಿ ಸಭೆಯ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ರಾಮುಲು. ಜೆಪಿ ನಡ್ಡಾ ಮಾತಿಗೆ ತಲೆಯಾಡಿಸಿ ಓಕೆ ಅಂದಿದ್ದಾರೆ ಶ್ರೀರಾಮುಲು. ಟ್ಯಾಲೆಂಟ್ ಪೊಲಿಟಿಷಿಯನ್ ಅವನು ಟ್ಯಾಲೆಂಟ್ आपके बारे में मैं बल्लारी आपको पार्टी से नहीं तो कभी नहीं करेंगे सर, वो तो माँ है सर, कभी नहीं करेंगे आप हाँ सर सर मैं दिल्ली आ जाता सर, आज आपसे मिलता हूँ सर. मैं नेक्स्ट वीक आ जाता हूँ सर. नहीं श्योर सर, पार्टी के साथ मैं स्टेटमेंट कर देता हूँ सर. हाँ सर बाद में आपको मैं क्लैरिटी जो भी है आपको बताता हूँ सर. बाद में जो भी आपको बताता हूँ सर. ओके थैंक यू सर, थैंक यू, नाइस स्पीकिंग सर. No sir, I know that sir. I never intended it in my heart sir actually. You told everything to you sir actually what happened in Core Committee. That is only I think misunderstanding Radha Mohan ji Agarwal sir. I don't know what he thinking. Okay. Oh, thank you sir. Thank you. Thank you. नहीं श्योर सर, पार्टी के साथ मैं स्टेटमेंट कर देता हूँ सर. नमस्कार नमस्कार सर, नमस्कार सर. Actually last core committee meeting something happened sir actually. यस सर, आपको पता है सर इसके बारे में? नहीं सर, डिस्टर्ब कभी नहीं सर. आपके बारे में मैं बल्लारी का जब भी आपके साथ ही था ना सर, कभी आप लोग पार्टी पे नहीं सर, कभी नहीं करेंगे सर. कभी वो तो माँ है ना सर, कभी गुस्सा तो कभी नहीं करेंगे सर. आप तो हाँ सर, हाँ सर, हाँ सर, हाँ सर, हाँ सर. मैं भी दिल्ली आ जाता हूँ सर, आज तो आपसे मिलता हूँ सर. मैं नेक्स्ट वीक आ जाता हूँ सर. नहीं श्योर सर, पार्टी के साथ एक दो को मैं स्टेटमेंट कर देता हूँ सर. हाँ सर, हाँ सर. सर बाद में आपको मैं क्लैरिटी से जो कुछ भी है आपको बताता हूँ सर. बाद में जो कुछ भी आप बोलते हैं मैं सुनता हूँ सर. सर ओके थैंक यू सर, थैंक यू, नाइस स्पीकिंग टू यू. No sir, I know that sir. I never take in my heart sir actually. You Joshi ji, he told everything to you no sir actually what happened in core committee. That is only I think misunderstand Radha Mohan ji Agarwal sir. I don't know what he think. Okay. Okay. Thank you, sir. Thank you, sir. Thank you. Sir, ಮತ್ತಷ್ಟು ಡೀಟೇಲ್ಸ್ ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕಾರಾಧ್ಯ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿ ರೇಣುಕಾರಾಧ್ಯ, ಜೆಪಿ ನಡ್ಡಾ ಅವರಿಂದಲೇ ಕರೆ. ಶ್ರೀರಾಮುಲು ಅವರು ದೆಹಲಿಗೆ ಹೋಗೋ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಇದಾದ ನಂತರದಲ್ಲಿ ಅಂದ್ರೆ ಈ ಫೋನ್ ಸಂಭಾಷಣೆ ಆದ ನಂತರದಲ್ಲಿ ಏನಾದರೂ ರಿಯಾಕ್ಟ್ ಮಾಡಿದ್ರ ರಾಮುಲು ಅವರು? ಸ್ಮಿತಾ, ಈ ಫೋನ್ ಕರೆ ಬಗ್ಗೆ ಶ್ರೀರಾಮುಲು ಅವರ ಬಳಿ ನಾವು ಮಾತನಾಡೋದಕ್ಕೆ ಪ್ರಯತ್ನ ಪಟ್ವಿ. ಇವರು ಜೆಪಿ ನಡ್ಡಾ ಅವರು ಕರೆ ಮಾಡಿದ್ರು ಅಂತ ಒಂದೇ ಮಾತಿನಲ್ಲಿ ಉತ್ತರವನ್ನ ಹೇಳಿದ್ದಾರೆ ಅಷ್ಟೇ. ಆದ್ರೆ ಅಂದ್ರೆ ಸಂಭಾಷಣೆ ನಡೀತಾ ಇರತಕ್ಕಂತ ಸಂದರ್ಭದಲ್ಲಿ ನಾವು ಕೂಡ ಆ ಸಂದರ್ಭದಲ್ಲಿ
ಆ ಸ್ಥಳದಲ್ಲಿದ್ವಿ. ಸ್ಪಷ್ಟವಾಗಿ JP ನಡ್ಡಾ ಅವರು ಶ್ರೀರಾಮುಲು ಅವರಿಗೆ ಕರೆ ಮಾಡಿದ್ರು. ಸ್ಮಿತಾ, ಇವತ್ತು ಬೆಳಗ್ಗೆಯಿಂದನೂ ಕೂಡ ಶ್ರೀರಾಮುಲು ಅವರು ದೆಹಲಿಗೆ ಹೋಗ್ಬೇಕು, ಬಿಜೆಪಿ ಹೈಕಮಾಂಡ್ ಅನ್ನ ಮೀಟ್ ಮಾಡಿ ಅಥವಾ ವರಿಷ್ಠರನ್ನ ಮೀಟ್ ಮಾಡಿ ಇಲ್ಲಿ ಆದಂತ ಬೆಳವಣಿಗೆಗಳ ಬಗ್ಗೆ ಅವರಿಗೆ ಮಾಹಿತಿಯನ್ನ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದ್ರು. ಆ ನಿಟ್ಟಿನಲ್ಲಿ JP ನಡ್ಡಾ ಸೇರಿದಂತೆ ಹಲವರಿಗೆ ಶ್ರೀರಾಮುಲು ಅವರು ಕರೆಯನ್ನ ಮಾಡಿದ್ರು. ಆದ್ರೆ ದೆಹಲಿ ಮಠದಿಂದ ಯಾವುದೇ ರೀತಿಯ ಸ್ಪಂದನೆ ಬಂದಿರಲಿಲ್ಲ. ಯಾವಾಗ ಜನಾರ್ದನ್ ರೆಡ್ಡಿ ಅವರು ಪ್ರೆಸ್ ಮೀಟ್ ಅನ್ನ ಮಾಡಿದ್ರು, ಆ ಬಳಿಕ ಸಾಕಷ್ಟು ಈ ಒಂದು ಸಮಸ್ಯೆ ದೊಡ್ಡದಾಗುವ ಹಾಗೆ ಎಲ್ಲರಿಗೂ ಕೂಡ ಕಾಣಿಸ್ತಾ ಇತ್ತು. ಈ ಬಗ್ಗೆ ವಿಜಯೇಂದ್ರ ಅವರಿಂದನೂ ಕೂಡ JP ನಡ್ಡಾ ಅವರು ಮಾಹಿತಿಯನ್ನ ಪಡೆದಿರ್ತಕ್ಕಂಥದ್ದು. ಆ ಬಳಿಕ ಈಗ ಶ್ರೀರಾಮುಲು ಅವರಿಗೆ JP ನಡ್ಡಾ ಅವರು ಖುದ್ದಾಗಿ ಕರೆಯನ್ನ ಮಾಡಿ ದೆಹಲಿಗೆ ಬರುವಂತೆ ಆಹ್ವಾನವನ್ನ ಕೊಟ್ಟಿರ್ತಕ್ಕಂಥದ್ದು. ಅಲ್ಲಿ ಸ್ಪಷ್ಟವಾಗಿ ಆ ಆಡಿಯೋ ನಮ್ಗೆ ರೆಕಾರ್ಡ್ ಆಗಿರ್ತಕ್ಕಂಥದ್ದು. ಶ್ರೀರಾಮುಲು ಅವರು ಹೇಳ್ತಾರೆ, ನಾನು ಈಗ ಬರಲ್ಲ, ಮುಂದಿನ ವಾರ ಬರ್ತೀನಿ ಸರ್ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಅವತ್ತು ಏನು ಕೋರ್ ಕಮಿಟಿ ಸಭೆಯಲ್ಲಿ ಆಗಿರ್ತಕ್ಕಂಥ ಮುಜುಗರದ ಬಗ್ಗೆಯೂ ಕೂಡ ಮುಕ್ತವಾಗಿ JP ನಡ್ಡಾ ಅವರ ಮುಂದೆ ಶ್ರೀರಾಮುಲು ಅವರು ಹೇಳಿರ್ತಕ್ಕಂಥದ್ದು. ಅಂದ್ರೆ ರಾಜ್ಯ ಬಿಜೆಪಿ ರಾಜ್ಯ ಉಸ್ತುವಾರಿ ಆಗಿರ್ತಕ್ಕಂಥ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಏನು ರಾಮುಲು ಅವರಿಗೆ ಮಾತನಾಡಿದ್ರು, ಆ ಎಲ್ಲಾ ವಿಚಾರವನ್ನು ಕೂಡ ಫೋನ್ ನಲ್ಲಿಯೇ JP ನಡ್ಡಾ ಅವರಿಗೆ ಸ್ಪಷ್ಟವಾಗಿ ಶ್ರೀರಾಮುಲು ಅವರು ಹೇಳಿದ್ರು. ಈ ವಿಚಾರವಾಗಿ ನನಗೆ ಸಾಕಷ್ಟು ಒಂದು ರೀತಿ ಮುಜುಗರ ಆಗಿರ್ತಕ್ಕಂಥದ್ದು. ನಾನು ಹಲವಾರು ವರ್ಷದಿಂದ ಪಕ್ಷಕ್ಕೆ ದುಡಿದಿದ್ದೀನಿ. ನೀವೆಲ್ಲ ಅಂದ್ರೆ ವರಿಷ್ಠರನ್ನೆಲ್ಲರನ್ನೂ ಕೂಡ ನಾನು ಹೃದಯದಲ್ಲಿ ಇಟ್ಕೊಂಡು ಪಕ್ಷವನ್ನ ತಾಯಿ ಅಂತ ತಿಳ್ಕೊಂಡಿದ್ದೀನಿ. ಆದ್ರೆ ನನಗೆ ಹೀಗಾಯ್ತು ಅಂತ ಬೇಸರವನ್ನ ಶ್ರೀರಾಮುಲು ಅವರು ನಡ್ಡಾ ಅವರ ಮುಂದೆ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಅದೇ ಸಂದರ್ಭದಲ್ಲಿ JP ನಡ್ಡಾ ಅವರು ಕೂಡ ಶ್ರೀರಾಮುಲು ಅವರಿಗೆ ಸ್ಪಂದನೆಯನ್ನು ಕೊಟ್ಟು ಯಾವುದೇ ರೀತಿಯ ಆತುರದ ನಿರ್ಧಾರವನ್ನ ತೆಗೆದುಕೊಳ್ಳಬೇಡಿ, ದೆಹಲಿಗೆ ಬಂದು ಕುಳಿತುಕೊಂಡು ಮಾತನಾಡೋ ಅನ್ನುವ ನಿಟ್ಟಿನಲ್ಲಿ ನಡ್ಡಾ ಅವರು ಹೇಳಿರ್ತಕ್ಕಂಥದ್ದು. ಅಸ್ಮಿತಾ, ಇದನ್ನೆಲ್ಲವನ್ನು ಕೂಡ ನಾವು ಸ್ಪಷ್ಟವಾಗಿ ಗಮನಿಸೋದಾದ್ರೆ, ಸೂಕ್ಷ್ಮವಾಗಿ ಗಮನಿಸೋದಾದ್ರೆ ಶ್ರೀರಾಮುಲು ಅವರು ಎಲ್ಲೋ ಒಂದು ಕಡೆಗೆ ಬಿಜೆಪಿಯಿಂದ ಒಂದು ಹೆಜ್ಜೆಯನ್ನ ಹೊರಗಿಟ್ಟಿದ್ದಾರೆ ಅನ್ನುವ ಮಾಹಿತಿ ಈಗಾಗಲೇ ಹೈಕಮಾಂಡ್ಗೆ ಹೋಗಿರ್ತಕ್ಕಂಥದ್ದು. ಹೀಗಾಗಿ ಶ್ರೀರಾಮುಲು ಅವರಿಗೆ JP ನಡ್ಡಾ ಅವರು ಕರೆ ಮಾಡಿದ್ದಾರೆ ಅಂತ ಇಲ್ಲಿ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಸ್ಮಿತಾ, JP ನಡ್ಡಾ ಅವರು ಕರೆ ಮಾಡಿದ್ರೆ ಅಂದ್ರೆ ರಾಷ್ಟ್ರೀಯ ಅಧ್ಯಕ್ಷರು ಕರೆ ಮಾಡಿದ್ರೆ ನಾಳೆನೇ ಹೋಗ್ಬೇಕು ಅನ್ನುವ ನಿಟ್ಟಿನಲ್ಲಿ ಒಂದು ರೀತಿಯ ಆಲೋಚನೆ ನಾಯಕರುಗಳಿಗೆ ಬರುತ್ತೆ. ಆದ್ರೆ ಶ್ರೀರಾಮುಲು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಮುಂದಿನ ವಾರ ಬಂದು ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ ಅಂತ ಹೇಳಿರ್ತಕ್ಕಂಥದ್ದು. ಹೀಗಾಗಿ ಯಾವ ರೀತಿಯಾಗಿ ಶ್ರೀರಾಮುಲು ಅವರು ಮುಂದಿನ ನಡೆಯನ್ನ ಇಡ್ತಾರೆ ಅನ್ನೋದು ಸಾಕಷ್ಟು ಕುತೂಹಲವನ್ನ ಕೇಳಿರ್ತಕ್ಕಂಥದ್ದು. ಸ್ಮಿತಾ, ಧನ್ಯವಾದ ರೇಣುಕಾ ರಾಧ್ಯ ಮಾಹಿತಿಗಾಗಿ. ಮುಂದಿನ ವಾರ ದೆಹಲಿಗೆ ತೆರಳೋಕೆ ಸಿದ್ಧರಾಗಿದ್ದಾರೆ ಶ್ರೀರಾಮುಲು. ದೆಹಲಿಗೆ ಬರೋದಾಗಿ ರಾಮುಲು JP ನಡ್ಡಾ ಅವರಿಗೆ ಕರೆಯಲ್ಲಿ ತಿಳಿಸಿದ್ದಾರೆ. ದೆಹಲಿಗೆ ಬನ್ನಿ, ಕೂತು ಮಾತನಾಡೋಣ ಅಂತ ಹೇಳಿದಾರಂತೆ JP ನಡ್ಡಾ ಅವರು. ಹೀಗಾಗಿ ಮುಂದಿನ ವಾರ ನವದೆಹಲಿಗೆ ತೆರಳಿ ಬಿಜೆಪಿ ರಾಷ್ಟ್ರೀಯ ಮಟ್ಟದ ನಾಯಕರ ಜೊತೆಯಲ್ಲಿ ಮಾತುಕತೆಯನ್ನ ನಡೆಸುವವರಿದ್ದಾರೆ. ನಿನ್ನೆ ಕೋರ್ ಕಮಿಟಿ ಸಭೆಯಲ್ಲಾದಂತಹ ಅಪಮಾನ, ಅದಾದ ನಂತರದಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳು, ಇದೆಲ್ಲದರ ಬಗ್ಗೆ ಹೈಕಮಾಂಡ್ ನಾಯಕರ ಜೊತೆಯಲ್ಲೇ ಚರ್ಚೆ ಮಾಡುವವರಿದ್ದಾರೆ ಶ್ರೀರಾಮುಲು. ಈ ಕಾರಣಕ್ಕಾಗಿ ಮುಂದಿನ ವಾರ ದೆಹಲಿಗೆ ತೆರಳುತ್ತಾರೆ ಶ್ರೀರಾಮುಲು ಅನ್ನೋ ಮಾಹಿತಿ ಲಭ್ಯವಾಗ್ತಿದೆ.